ಅದು ಮೈಂಡ್ಗೂ ಒಂದು ಒಳ್ಳೆ ಟ್ರೈನಿಂಗ್ ಸರ್. ನೀವು ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡ್ತಾ ಇದ್ದೆ ಸರ್. ನನ್ನ ಮಕ್ಕಳನ್ನ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ, ತುಂಬ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡ್ತಾ ಇದ್ದೆ. ಏನು ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ದೆ ಅಂದರೆ, ಹೋಗ್ಬೇಕಾರೆ ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗಬೇಕು ಆಯಿತಾ, ನಾನು ಹೇಳ್ತೀನಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಬಂದ್ವ, ನಾವು 100 ಕಿಲೋಮೀಟ್ರ್ ಬಂದ್ವಿ, ಎಷ್ಟು ಗಂಟೆ ತೊಗೊಂಡ್ವು, ಇಷ್ಟು ಗಂಟೆ ತೊಗೊಂಡ್ವಿ, ಎಷ್ಟು ಅವರ್ ಸ್ಪೀಡಲ್ಲಿ ಬಂದ್ವು ಅಂತ ಸುಮ್ಮನೆ ಹಿಂಗೆ ಕ್ವಶನ್ ಕೇಳ್ತಾ ಇರ್ತೀನಿ. ಸೊ ನಾನು ದೈನಿತ್ಯದ ಒಂದು ಕೆಲಸಗಳಲ್ಲಿ ನನ್ನ ಮಕ್ಕಳಿಗೆ ನಾನು ಈ ಥರ ಕೆಲಸ ಮಾಡಿಸ್ತಾ ಇರ್ತೀನಿ. ದುಡ್ಡು ಕೊಡು ಫಾರ್ ಸಿಂಪಲ್ ಸರ್. ಈಗ ನನ್ನ ಮಕ್ಕಳನ್ನ ನಾನು ನೀನೇ ದುಡ್ಡು ಪೇ ಮಾಡಬಾರ್ದು ಅಂತ ಹೇಳ್ತೀನಿ. ಆ ಮಕ್ಕಳಲ್ಲಿ ಹೋಗಿ ಚಿಲ್ಲರೆ ಕಟ ಇಸ್ಕೊಂಡ್ಯಾ ಅಂತ ಕೇಳ್ತೀನಿ ಅವ್ರನ್ನ. ಸೊ ಚಿಲ್ಲರೆ ಕಟ ಇಸ್ಕೊಂಡ್ಯಾ ಅಂದ ತಕ್ಷಣನೇ ಅವ್ರು ಕ್ಯಾಲ್ಕುಲೇಷನ್ ಮಾಡಬೇಕು. ನಾನು 1000 ರೂಪಾಯಿ 500 ರೂಪಾಯಿ 2 ನೋಟ್ ಕೊಟ್ಟೆ, 846 ರೂಪಾಯಿ ಆಯಿತು, ನನಗೆ ಎಷ್ಟು ಬಂತು ದುಡ್ಡು ವಾಪಸ್ಸು ಅಂತ ಅವ್ರು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಬೇಸಿಕಲಿ ಅವ್ರ ಮೈಂಡ್ನ ನಾನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟ್ಯೂನ್ ಮಾಡ್ತಾ ಇರ್ತೀನಿ. ನೀವು ಹೇಳಿದ್ ನೋಡಿದ್ರೆ ನಾನು ಮಾಡ್ತಾ ಇರೋದು ಒಂದು ಸ್ವಲ್ಪ ಅದು ಸರಿ ಇದೆ ಅನಿಸ್ತಾ ಇದೆ. ಯಾಕಂದರೆ ನಿಮ್ಮ ಪ್ರಕಾರ ನಮ್ಮ ಬ್ರೈನ್ ತುಂಬ ಏಬಲ್ ಆಗಿದೆ, ಎಲ್ರಿಗೂ ಮ್ಯಾಥ್ಸ್ ಈಸಿಯಾಗೇ ಇರುತ್ತೆ. ಬಟ್ ಅದನ್ನು ನಾವು ಪ್ರತಿಯೊಂದು ನಾವು ಮ್ಯಾಥಮೆಟಿಕಲ್ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿ, ಮ್ಯಾಥಮೆಟಿಕ್ಸ್ನ ಬಳಸೋಕ್ಕೆ ಶುರು ಮಾಡಿ, ಮ್ಯಾಥಮೆಟಿಕ್ಸ್ನ ಐಡೆಂಟಿಫೈ ಮಾಡಿದ್ರೆ ನಮ್ಮ ದೈನಿತ್ಯದಲ್ಲಿ ಮ್ಯಾಥ್ಸ್ ನಮಗೆ ಈಸಿ ಆಗ್ತಾ ಹೋಗುತ್ತೆ, ಮ್ಯಾಥ್ಸ್ ಕಲೀಲಿಕ್ಕೆ ಆಸಕ್ತಿ ಕೂಡ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಬಳಸಿದ ಗಣಿತ ಬದುಕನ್ನೇ ಕಟ್ಕೊಡುತ್ತೆ. ನಾನು SLC ವರೆಗೆ ನೀವು ಯಾವುದೇ ಇಂಜಿನಿಯರಿಂಗು, ಡಿಪ್ಲೊಮೊ, ಡಿಗ್ರಿ ಯಾವುದೂ ಅವಶ್ಯಕತೆ ಹೇಳ್ತೀನಿ. SLC ವರೆಗೆ ಕಲಿಯುವಂತಹ ಭಾಷೆಗಳು, ವಿಜ್ಞಾನ ವಿಚಾರಗಳು, ಸಾಮಾಜಿಕ ವಿಚಾರಗಳು, ಇವೆಲ್ಲವನ್ನು ನಾವು ಸರಿಯಾಗಿ ಗಣಿತದ ಲೆಕ್ಕ ಗೊತ್ತಿದೆ, ಲೆಕ್ಕಾಚಾರ ಗೊತ್ತು, ಆಚಾರದಲ್ಲಿ ಬಳಸಿದ್ರೆ ಖಂಡಿತ ಏನಾಗುತ್ತೆ, ಬದುಕು ಅತ್ಯಂತ. ಅದಕ್ಕೋಸ್ಕರ ಹೆಚ್ಚು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಗಮನಿಸೋಗಿ ಅಲ್ಲಿರುವಂಥ ಯಾವುದೇ ಲಾಜಿಕ್, ತರ್ಕಗೆ ರಿಲೇಟೆಡ್ ಆಗ್ಬೋದು, ನ್ಯೂಮೆರಿಕಲ್ ಥಿಂಕಿಂಗ್ ಆಗಿರ್ಬೋದು, ಅಥವಾ ರೀಸನಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ, ಇವು ಯಾವುದೂ ಸಹ SLC ಮಟ್ಟಕ್ಕಿಂತ ಜಾಸ್ತಿ ಇರೋದೇ ಇಲ್ಲ. ಹೆಚ್ಚು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ. ಅದು ಮುಖ್ಯವಾಗಿ ಏನಂತೀವಿ ಅಂದರೆ, ಸೊ ಅದಕ್ಕೆ ನಾವು ಹೇಳ್ತೀವಿ ಕ್ಯಾನ್ ಯು ರೀಡ್, ಅಂದರೆ ಓದಕ್ಕೆ ಕಳಿಸ್ತಿದ್ದೀವ ಅಂತ. ನಾನು ಹೇಳ್ತೀನಿ ಓದಕ್ಕೆ ಕಳಿಸ್ಬಾರ್ದು, ಅಧ್ಯಯನ ಮಾಡೋಕ್ಕೆ ಕಳಿಸ್ಬೇಕು ಅಂತ. ಸೊ ನಾವು ಡಿಗ್ರಿಗೆ ಬಂದಾಗ ಸ್ಟಡಿ ಸೆಂಟ್ರಿಗೆ ಹೋಗ್ತೀವಿ. ನಾನು ಹೇಳ್ತೀನಿ ಸ್ಟಡಿ ಅನ್ನೋದು SLC ಒಳಗೇ ಆಗಬೇಕು, ಅಧ್ಯಯನ ಆಗಬೇಕಾಗಿರೋದು. ಅಧ್ಯಯನ ಮಾಡಲ್ಲ, ನಾವು ಓದ್ತೀವಿ. ಓದೋದ್ರಿಂದ ಪ್ರಯೋಜನ ಇಲ್ಲ. ಅಂದರೆ ಓದೋದಕ್ಕಿಂತ ನಾನು ಕನ್ನಡದ ಅದ್ಭುತ ಪದ ಬಳಸೋಕ್ಕೆ ಇಷ್ಟಪಡುವಂಥದ್ದು ಅಧ್ಯಯನ ಮಾಡ್ತಾ ಇದ್ದೀರಾ ಅಂತ. ಅಂದರೆ ನಾವು SLC ಒಳಗೇ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರೆ, ಅಧ್ಯಯನ ಅನ್ನೋದು ತುಂಬ ದೊಡ್ಡ ಪದ. ಅಥವಾ ಇಂಗ್ಲೀಷಲ್ಲಿ ಸ್ಟಡಿ ಅಂತಾರೆ. ಸೊ ಐ ಡೋಂಟ್ ಸೇ ಓದಿದೆಯಾ ಅಂತ ಕೇಳಲ್ಲ, ಸ್ಟಡಿ ಮಾಡಿದ್ಯಾ ಅಂತ ಹೇಳ್ತೀವಿ. ಸ್ಟಡಿ ಕಂಪ್ಲೀಟ್, ನಮ್ಮನ್ನು ಕೇಳ್ತಿದ್ದು ಸ್ಟಡಿ ಕಂಪ್ಲೀಟ್ ಆಯ್ತಾ ಅಂತ. ಸ್ಟಡಿ ಕಂಪ್ಲೀಟ್ ಮಾಡಿ ಅಂದರೆ ಯು ಆರ್ ಬಿಕಮ್ ಆನ್ ಎಕ್ಸ್ಪರ್ಟ್ ಟು ಯೂಸ್ ಇಟ್ ಅಂತ, ಬದುಕಲ್ಲಿ ಅಂತ. ಅಂದರೆ ನಾನು ಹೇಳುವಂಥದ್ದು ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇನು ಅಂತಂದರೆ, ಏನು ಒಂದು ಸಂಸ್ಥೆಗಳಲ್ಲಿ ಅಥವಾ ಎಜುಕೇಷನ್ ಸಿಸ್ಟಮಲ್ಲಿ ಕಲಿಸೋದೊಂದು, ಕಲಿಯೋದೊಂದು, ಪರೀಕ್ಷೆಗೆ ಮತ್ತೊಂದು, ಲೈಫಲ್ಲಿ ಇನ್ನೊಂದು, 3 ಮತ್ತೊಂದು ಅಂತ ಹೇಳ್ತೀನಿ. ಅಂದರೆ ಇದು ಏನಾಗ್ತಿದೆ ಅಂದರೆ, ಏನೋ ಹೇಳ್ಕೊಡ್ತಾರೆ, ನಾವೇನೋ ಕಲಿತೀವಿ, ಪರೀಕ್ಷೆಗೆ ಇನ್ನೊಂದು ಬಂದುಬಿಡುತ್ತೆ. ಇದಕ್ಕೆ ಉದಾಹರಣೆ ಸಮೇತ ನಾನು ಮಾಡ್ತೀನಿ. ಅಂದರೆ ಮತ್ತೆ ಲೈಫಲ್ಲಿ ಇನ್ನೊಂದು. ಸೊ ಗಣಿತ ಹಿಂಗೆ ಆಗ್ಬಿಟ್ಟಿರುತ್ತೆ. ಸೊ ನಾವು ಏನು ಕಲಿಸಿದ್ರು ಟೀಚರ್, ನಾವೇನು ಕಲಿತು, ಪರೀಕ್ಷೆಗೆ ಏನು ಬಂತು, ಮತ್ತು ಲೈಫಲ್ಲಿ ಹೆಂಗಿತ್ತು, ಈ 4 ನಾವು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಟೀಚರ್ ಏನು ಕಲಿಸಿದ್ರು ನನಗೆ ಗೊತ್ತಿರಬೇಕು, ನಾನೇನು ಹೆಚ್ಚು ಕಲ್ತ್ಕೊಂಡೆ ಅಥವಾ ನನಗೇನಾದ್ರು ಎಕ್ಸ್ಟ್ರಾ ಗೊತ್ತಾಯ್ತಾ ಅನ್ನೋದು ಇನ್ನೊಂದು ಕಲಿಕೆ. ಅದಲ್ಲದೆ ಪರೀಕ್ಷೆಗೆ ಏನು ಬರುತ್ತೆ ಅನ್ನೋ ವಿವರಗಳು ಗೊತ್ತಿರಬೇಕು. ಅದನಂತರದೇ ಹೇಳುವಂಥದ್ದು ಬದುಕಲ್ಲಿ ಹೆಂಗೆ ಬಳಸ್ತೀನಿ ಇದನ್ನು. ಇವು 4 ಸಹ ಒಂದು ಒಳನೋಟ ಸಿಕ್ಕರೆ ನಾನು ಹೇಳ್ತೀನಿ, ಇದರ 4ದ ಒಂದು ಇನ್ಸೈಟ್ಸ್ ಅಂತ ಕರಿತೀವಿ. ಈ ಇನ್ಸೈಟ್ಸು, ಗ್ರಹಿಕೆ ಮತ್ತು ಅರ್ಥ, ಇವೆರಡೂ ಅರ್ಥ ಆಗಿಬಿಟ್ರೆ ನಮಗೆ ಅಂದರೆ ನಮ್ಮಲ್ಲಿ ನಿಲ್ಲಿಸಿರೋದು ಒಂದೇ ಒಂದು, ಏನು ಕಲಿಸ್ತಾನೆ ಅನ್ನೋದ್ರ ಬಗ್ಗೆ ಅಷ್ಟೇ ಎಲ್ಲರೂ ಗಮನ ಕೊಡ್ತಿರೋದು. ಪರೀಕ್ಷೆಗೆ ಅದು ಯಾವುದೇ ಸಂಸ್ಥೆಗಳು, ಎಜುಕೇಷನ್ ಸಂಸ್ಥೆಗಳು ಮಾಡ್ತಿರೋವಂಥದ್ದು ಅಂದರೆ, ನಾವು ಇದನ್ನು ಕಲಿಸ್ತಿದ್ದೀವಿ ಅಂತ ಹೇಳ್ತಿದ್ದೀವಿ, ಬಟ್ ಮಕ್ಕಳೇನು ಕಲಿತೀರ ಅಂತ ಯಾರೂ ಗಮನ ಕೊಡ್ತಿಲ್ಲ. ಅಥವಾ ಏನು ಕಲಿಸ್ತಿದ್ದೀವಿ, ಪರೀಕ್ಷೆಗೆ ಏನು ಬರುತ್ತೆ, ಇವೆರಡೇ. ಮಕ್ಕಳೇನು ಕಲಿತರು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಹಾಗೆ ಬದುಕಲ್ಲಿ ಹೆಂಗೆ ಬರುತ್ತೆ ಇದು ಅನ್ನೋದು ಅವ್ರಿಗೆ ತಿಳಿಸ್ತಾ ಇಲ್ಲ. ಸೊ ಇದರಿಂದ ಇದು ಕಲಿಕೆನೂ ಅಪೂರ್ಣ ಆಗುತ್ತೆ, ಮತ್ತು ಅವರ ಬದುಕಿಗೆ ಅದು ಬಳಸದೇ ಇರೋದ್ರಿಂದ ಪ್ರಾಬ್ಲಮ್ ಆಗ್ತಿರೋದೇ ಅವ್ರಿಗೆ ದ್ವೇಷ ಶುರುವಾಗುತ್ತೆ, ಹೇಟ್ ಅನ್ನೋದು. ಅದರಿಂದ ಈ ಮ್ಯಾಥ್ಸ್ ಹಿಂಗೆ ಹಾಕ್ತಿರೋದು, ಮ್ಯಾಥ್ಸ್ ಹೇಟ್ರೇಟ್ ಬರುತ್ತೆ. ಯಾಕೆಂದರೆ ಅವರೇನೋ ಹೇಳ್ಕೊಟ್ಬಿಡ್ತಾರೆ, ನಮಗೇನೋ ಕಲ್ತ್ಕೊಂಡ್ಬಿಡ್ತೀವಿ, ಬಟ್ ಬದುಕಲ್ಲೇ ಬೇರೆ ಆಗೋಯ್ತು. ಇದಕ್ಕೊಂದು ಪಜಲ್ ತೊಗೊಳ್ತೀನಿ. ಪಜಲ್ ತೊಗೊಂಡು ಇವತ್ತು ದೊಡ್ಡ ಪಜಲ್ ಅದು ಆ್ಯಕ್ಚುಲಾಗಿ ನಾನು ಸೋಮಾ ಕ್ಯೂಬ್ ಅಂತ ತಂದಿದ್ದೀನಿ. ಆ ಸೋಮಾ ಕ್ಯೂಬ್ನ ಹೇಗೆ ಏನು ಕಲಿಸ್ತಾರೆ, ಏನು ಕಲಿಬೋದು, ಹೇಗೆ ಇದು ಮಾಡ್ಬೋದು ಅಂತ ಬೇಕಾದ್ರೆ ಪ್ರಾಕ್ಟಿಕಲಾಗಿ ನಾನು ತೋರಿಸ್ಬೋದು. ಬಟ್ ಒಂದು ಕಾನ್ಸೆಪ್ಟಲ್ಲಿ ಬೇರೆದ್ರಲ್ಲಿ ಹೇಳ್ತೀನಿ. ಅದರಿಂದ ಇಲ್ಲಿ ಈ ಒಂದು ವರ್ತುಲವಾಗಿ ಹೇಳಿರುವಂಥ ಕಲಿಸೋದೊಂದು, ಕಲಿಯೋದೊಂದು, ಪರೀಕ್ಷೆಗೊಂದು, ಲೈಫಲ್ಲಿ ಮತ್ತೊಂದು, 3 ಮತ್ತೊಂದು, ನಮ್ಮ ಕಲಿಕೆಯ ಸಂಪೂರ್ಣತೆ ಬೇಕು. ಇವೆಲ್ಲದರಲ್ಲೂ ಸಹ ನಾವು ಪರಿಣಿತರಾಗಿರಲೇಬೇಕಾಗತ್ತೆ. ಅದು ಗ್ರಹಿಕೆ ಮತ್ತು ಆಸಕ್ತಿ, ಇದರಿಂದ ಸಾಧ್ಯ. ಹೌ ಡು ಯು ಅಂಡರ್ಸ್ಟ್ಯಾಂಡ್, ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಮತ್ತು ನಾವು
ಹೇಗೆ ಬಳಸ್ತೀವಿ, ಇವೆಲ್ಲವನ್ನು ಹೇಗೆ ಬಳಸ್ತೀವಿ, ಇದನ್ನು ನಾವು ಅಂದರೆ ಅದಕ್ಕೋಸ್ಕರ ಅಪ್ಲೈಡ್ ಮ್ಯಾಥ್ಸ್ ಅಂತ ಹೇಳ್ತಾರೆ. ಆದರೆ ನಾನು ಹೇಳುವಂಥದ್ದು ಗಣಿತ ಯಾಕೆ ಬೇಕು ಅಂದರೆ ಗಣಿತ ಒಂದು ಭಾಷೆ ಆಗಬೇಕು. ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಐಡಿಯಾ ಅಂತ ಕರೀತಾರೆ. ನಿಮ್ಮ ಒಳಹುಗಳು ಅಥವಾ ನಮ್ಮ ತಲೆಯಲ್ಲಿ ಏನೇನು ಐಡಿಯಾ ಇರುತ್ತೆ ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಇವತ್ತು ಸಮರ್ಥವಾದ ಒಂದು ಭಾಷೆ ಅಂತಿದ್ರೆ ಅಂದರೆ ಮ್ಯಾಥ್ಸ್ ಇಸ್ ಅದರಿಂದ ಎಲ್ಲ ನೀವು ಗಣಿತದ ಇತಿಹಾಸ ಹುಡ್ಕೊಂಬಂದರೆ ಯಾರೂ ಸಹ ಮ್ಯಾಥ್ಸ್ನ ಸಬ್ಜೆಕ್ಟ್ ಅಂತ ಟ್ರೀಟ್ ಮಾಡಲ್ಲ. ಮ್ಯಾಥ್ಸ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಯುವರ್ ಐಡಿಯಾ ಅಂತ. ನಿಮ್ಮ ಹೊಳಹುಗಳಿಗೆ, ನಿಮ್ಮ ಥಾಟ್ಗಳಿಗೆ ಎವಾಲ್ವ್ ಆಗ್ತಾ ಹೋಗ್ತಾ ಅದನ್ನು ಹೊಳವುಗಳಿಗೆ ಮಾಡ್ತಾ ಹೋಗ್ತೀವಿ. ಅದರಿಂದ ಇಲ್ಲಿ ಸೋಲು ಆಟ ಅಂತ ಹೇಳಿದ್ರು, ಸರ್ ಹೇಳ್ತಿರುವಾಗ ಒಂದು ಪ್ರಶ್ನೆ ಹೇಳಿದ್ರು, ಆಟಕ್ಕೆ ಲೆವೆಲ್ಸ್ ಇರುತ್ತೆ. 0 ಲೆವೆಲ್, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತ. ಯಾರ್ಯಾರು ಆಟ ಆಡಿದ್ರೆ ಕಲಿಯೋಕ್ಕೆ ಶುರು ಮಾಡ್ತಾರೆ. ಅದರಿಂದ ಈ ಆಟ ಆಡೋದ್ರಲ್ಲಿ ಸೋತರು ಮತ್ತೆ 0 ಲೆವೆಲ್ಗೆ ಬಂದು ಮತ್ತೆ ಅದೇ ಲೆವೆಲ್ಗೆ ಹೋಗ್ತಾರೆ. ಅಗೇನ್ ದೇ ವಿಲ್ ಗೋ ಟು ದ ಲೆವೆಲ್. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಆಟ ಆಡಬೇಕು ಅಂದರೆ ಆಸಕ್ತಿ ಇರುತ್ತೆ. ಇನ್ನೊಂದ್ಸರಿ ಪ್ರಯತ್ನಗಳಿದ್ದೇ ಇರುತ್ತೆ. ಸೊ ಆಟ ಆಡ್ತೀನಿ ಅಂದರೆ ಪ್ರಯತ್ನಗಳು ಹೆಚ್ಚು ಪ್ರಯತ್ನಗಳಾಗ್ತಾ ಹೋಗುತ್ತೆ. ಸೊ ಅದನ್ನ ನಾನು ಹೇಳ್ತೀನಿ, ಡಿಗ್ರಿಲೆಲ್ಲ ನಮಗೆಲ್ಲ ಸರ್ಟಿಫೈ ಮಾಡಿ ಫೇಲ್ಯೂರ್ ಆದರೂ ಸೆಕೆಂಡ್ ಇಯರ್ಗೆ ಅಥವಾ ಫಸ್ಟ್ ಇಯರ್ ಸೇರ್ಕೊಳ್ಳೋರು ಬಿಟ್ಟು ಬಂದುಬಿಡೋರು BE. ಸೊ BE ಫೇಲ್ ಅಂತ ಬ್ರ್ಯಾಕೆಟ್. ಸೊ ಡೋಂಟ್ ಸರ್ಟಿಫೈ ಯುವರ್ ಸ್ಟೂಡೆಂಟ್ ಇಫ್ ಈಸ್ ಫೇಲ್ಯೂರ್ಡ್. PUC ಆಗಿದೆ, PUC ಅಂತ ಕೊಡಿ. BE ಫೇಲ್ ಅಂತ ಕೊಡಬೇಡಿ, BA ಫೇಲ್ ಅಂತ ಕೊಡಬೇಡಿ. ಸೋಲನ್ನ ಯಾವತ್ತೂ ಸರ್ಟಿಫೈ ಮಾಡಬಾರ್ದು. ಸೊ ನಮ್ಮಲ್ಲಿ ದೊಡ್ಡ ದುರಂತ ಆಗಿದ್ದು ಸೋಲುಗಳನ್ನ ಸರ್ಟಿಫೈ ಮಾಡೋರು. ಸೊ ನಿಂತೋಯ್ತು ಕಲಿಕೆ. ಸೋಲನ್ನು ಸರ್ಟಿಫೈ ಮಾಡಲಿ ಅಂದರೆ ಈಗ ಆಟದಲ್ಲಿ ಅವರು ಮತ್ತೊಂದು ಪ್ರಯತ್ನ ಮಾಡ್ತಾರೆ. ಅದರಿಂದ ಈ ಗಣಿತ ಅನ್ನೋದು ಪ್ರಯತ್ನಗಳ ಒಂದು ಸರಮಾಲೆ. ಸೊ ಪ್ರಯತ್ನ ಮಾಡ್ತಾ ಇದ್ದರೆ ನಿಮ್ದು ಆಗ್ಬಿಡುತ್ತೆ. ಆ್ಯಂಡ್ ಯು ಕ್ಯಾನ್ ಅದನ್ನು ನಿಮ್ದು ಆಗೋದ್ರ ಜೊತೆಗೆ ನಿಮಗೆ ಬಲವಾಗುತ್ತೆ. ಸೊ ನನ್ನದೊಂದು ಹಾಡಿದೆ, ನಾವು ಭಾರತೀಯರು 0 ಶೂರರು 0 ವೀರರು, 0 ನಮ್ಮ ಶಕ್ತಿಯು 0 ನಮ್ಮ ಯುಕ್ತಿಯು ಅಂತ. ಇಲ್ಲಿ ಹೇಳೋಕೆ ಹೊರಟಿದ್ದು ಟೀಚರ್ಸ್ ಎಲ್ಲ ಕಲಿಸ್ತಾರೆ. ಕಲಿಸೋದು ಅವ್ರ ವೀಕ್ನೆಸ್ಸು. ನಾನು ಹೇಳ್ತೀನಿ ಕಲಿಸೋದೇ ನಮ್ಮ ವೀಕ್ನೆಸ್ಸು. ಯಾರ್ದು? ಯಾವುದೇ ಶಿಕ್ಷಕರದು ಅಥವಾ ಅಧ್ಯಾಪಕರದು. ಆದರೆ ಮಕ್ಳಿಗೆ ಏನಾಗಿರಬೇಕು, ಕಲಿಯೋದೇ ನಮ್ಮ ತಾಕತ್ತು ಅನ್ಬೇಕು ಅವರು. ಕಲಿಯೋದು. ಸೊ ಶಾಲೆಗೆ ಅಥವಾ ಯಾವುದೇ ಒಂದು ಕಲಿಕೆ ಅಂದರೆ ನಮ್ಗೆ ಕಲಿಯೋದು ನಮ್ಗೆ ತಾಕತ್ತು ಕೊಡಬೇಕು. ಸೊ ಯಾವುದ್ರಲ್ಲಿ ನಮಗೆ ತಾಕತ್ತು ಅಂದರೆ ನಾವು ದೇಹ ಅಲ್ಲ ತಲೆಗೂ ತಾಕತ್ತು ಇರಬೇಕು. ಅಂದರೆ ನಾನು ಹೇಳ್ತೀನಿ, ಬರೀ ದೇಹಕ್ಕೆ ಜಿಮ್ ಮಾಡೋರ ಪ್ರಯೋಜನ ಇಲ್ಲ, ಮೆದುಳಿಗೆ ಜಿಮ್ ಮಾಡಬೇಕು. ಬ್ರೈನ್ ಜಿಮ್ ಅಂತ ಇವತ್ತು ಯಾವ ಒಂದು ಸ್ಪೀಡ್ ಮ್ಯಾಥ್ಸ್ ಬಗ್ಗೆ ಮಾತಾಡ್ತಾರೆ, ವೇದಿಕ್ ಮ್ಯಾಥ್ಸ್ ಬಗ್ಗೆ ಮಾತಾಡ್ತಾರೆ, ಅಬ್ಯಾಕಸ್ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವೂ ಮೂಲ ಉದ್ದೇಶ ಇರುವಂಥದ್ದೇ ಇಟ್ಸ್ ಎ ಜಿಮ್, ಕಸರತ್ತು. ಮೆದುಳಿಗೆ ಮಾಡುವ ಕಸರತ್ತನ್ನು ಅಭ್ಯಾಸ ಮಾಡೋ ಒಂದು ಚಟುವಟಿಕೆಗಳಷ್ಟೇ. ಅದರಿಂದ ಅದು ನಿಮ್ಗೆ ಅರ್ಥ ಆಯಿತು ಅಂದರೆ ನೀವು ಯಾವುದೇ ಒಂದು ಫಾರ್ಮಲ್ಲಿ ಬರೀ ಒಂದು ವೇದಿಕ್ ಮ್ಯಾಥ್ಸೇ ಕಲ್ತ್ಬೋದು ಅಥವಾ ಬರೀ ಒಂದು ಮಾಡಿ ಅದು ಹೈಸ್ಕೂಲ್ ಮಟ್ಟಕ್ಕೆ ನಾವು ಅಳವಡಿಸ್ಕೊಂಡಾಗ ಗೇಮ್ ಆದರೆ, ಕಸರತ್ತಾದರೆ, ಸೊ ಬ್ರೈನ್ ಜಿಮ್ ಆದರೆ, ಸೊ ಬ್ರೈನ್ ಅದಕ್ಕೆ ಕ್ರಾಸ್ವರ್ಡ್ ಮಾಡ್ಬೋದು, ಬೇರೆ ನನ್ನ ತಂದೆ ಅದೆಲ್ಲ ಒಂದು ಮಾಡ್ತಾ ಹೋದಾಗ ನಿಮಗೆ ಆಟೋಮೆಟಿಕ್ಕಾಗಿ ಆಸಕ್ತಿ ಮೂಡುತ್ತೆ. ಗಣಿತ ಖಂಡಿತ ಕಲಿತೀರಂತಾರೆ. ಗಣಿತ ಆಸಕ್ತಿ ಅಷ್ಟೇ ಅಲ್ಲ, ಗಣಿತ ನಿಮ್ಮದಾಗುತ್ತೆ. ಆ್ಯಂಡ್ ನನಗೇನು ಗೊತ್ತು ಅಂದರೆ ಧೈರ್ಯವಾಗಿ ಹೇಳ್ಬೋದು, ಗಣಿತ ಗೊತ್ತು ಅಂತ. ಗಣಿತ ನನ್ನ ಶಕ್ತಿ ಗಣಿತ ಗೊತ್ತು ಅಂತ ಹೇಳಿದ್ರೆ ಎದುರುಗಡೆಯವ್ರಿಗೆ ಭಯ ಪಡ್ತಾರೆ. ನನಗೇನು ಐ ನೋ ಮ್ಯಾಥ್ಸ್ ಅಂತ ಕಾನ್ಫಿಡೆಂಟಾಗಿ ಹೇಳಬೇಕು. ಸೊ ಆ ರೀತಿ ನೀವು ಆಸಕ್ತಿ ಮಾಡಿಬಿಟ್ರೆ ಸಾಕು, ನೀವು ಯಾವ ಲೆವೆಲ್ ಮ್ಯಾಥ್ಸ್ನೂ ಸಹ ನಿಮ್ಮದಾಗುತ್ತೆ. ಸೊ ಇಟ್ಸ್ ನಾಟ್ ನೆಸರಿ ದಟ್. ಯಾಕೆಂದರೆ ಇಟ್ ಬಿಕಮ್ಸ್ ಎ ಕಮ್ಯುನಿಕೇಟಿಂಗ್ ಯುವರ್ ಐಡಿಯಾ. ಅದರಿಂದ ಅಬ್ಸಲ್ಯೂಟ್ಲಿ ಸರ್, ಮ್ಯಾಥ್ಸ್ ಎಲ್ಲರಿಗೂ ಈಸಿ ಆಗಿಬಿಟ್ರೆ ಲೈಫೇ ನಮ್ಗೆ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.